ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೈನ್ ಅನದರ್ ವಿಡಿಯೋ. ಈಗ ನೋಡ್ಬೋದು ಮೀನು ಹಿಡಿಯುವ ಕಾರ್ಯಕ್ರಮ 2.0ದಲ್ಲಿ ಈಗ ನಾವು ನದಿಯ ಕಿನಾರೆಗೆ ಬಂದಿದ್ದೇವೆ. ನೋಡೋದು ಧಾರಾಕಾರ ಮಳೆ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಇಲಿಯಾಸ್ನವರು ಮತ್ತೆ ಅಲ್ಲಿ ನಮ್ಮ ಸಲ್ಲು ಬಾಯ್ ಮತ್ತೆ ಹರಿಬಾಯ್ ಅವರಿದ್ದಾರೆ. ಇಲ್ಲಿ ನೋಡ್ಬೋದು ನಮ್ಮ ಇಬ್ಬರು ಕೂಡ ಮೀನು ಹಿಡಿಯುವಂತ ಎಲ್ಲ ಒಂದು ಐಟಮ್ಸ್ಗಳು ಇವರ ಮುಂದೆ, ಯಾಕಂದ್ರೆ ಮೈನ್ ಇದರ ಒಂದು ಉಸ್ತುವಾರೆಲ್ಲ ಇವರೇ ಆಗಿರ್ತಾರೆ. ಆದ ಕಾರಣ ಅನಿಪ್ಪನವರ ನೇತೃತ್ವದಲ್ಲಿ ಈಗ ಮತ್ತೊಮ್ಮೆ ಚಾಲ್ತಿ ಮಲೆಯ ನಡುವೆಯಲ್ಲಿ ಕೂಡ ನೋಡ್ಬೋದು. ಈ ನದಿಯ ಕಿನಾರೆಯಲ್ಲಿ ನಾವು ಎಂದರೆ ಇಲ್ಲಿ ನೋಡ್ಬೋದು ನೋಡಿ, ಮಳೆ 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 ಇರಲಿ ಬಿಸಿಲಿರಲಿ ಎಂಬ ಯಾವುದೇ ಒಂದು ಇರಲಿ, ಆದರೆ ಈಗ ಮೀನು ನನಗೆ ಸಿಗಲಿ ಎಂಬ ಒಂದು ಮಾತಿನೊಂದಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ನಮ್ಮ ಸಿರಾಜ್ನವರು ಒಂದು ತುಂಬಾ ಉತ್ಸಾಹದಲ್ಲಿದ್ದಾರೆ, ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಪಾತ್ರಧಾರಿ ಅಂತ ಹೇಳ್ಬೋದು ನಮ್ಮ ಸಿರಾಜ್ನವರು. ಕಾಡಿನ ಒಲೆಗೆ ಕೂಡ ಹೋಗ್ತಾ ಇದ್ದೇವೆ ನೋಡ್ಬೋದು, ಯಾಕಂದ್ರೆ ಮೀನು ಹಿಡಿಯುವ ಉತ್ಸಾಹದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಕಾಡಿನ ಮಧ್ಯೆ ಕೂಡ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಮಳೆ ತುಂಬಾ ಜಾಸ್ತಿ ಆಗಿದೆ. ಈಗ ನಮ್ಮ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ನೋಡ್ಬೋದು ನೋಡಿ. ಯಾಕಂದ್ರೆ ನೀಪ್ನವರು ಏನೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೈನ್ ಪ್ರಾಮುಖ್ಯತೆ ಹೊಂದಿರುವಂತ ಸಿರಾಜ್ನವರು ಮತ್ತೆ ಇಲಿಯಾಸ್ನವರು ಅವರು ಕೂಡ ಈಗ ಹಠವಾದಿ ಈಗ ಮತ್ತೊಮ್ಮೆ ಎಂಟ್ರಿ ಆಗಿದ್ದಾರೆ ಗ್ರೂಪಿಗೆ. ಆರಂಭ ಆಗ್ತಾ ಇದೆ. ಅನೀಪ್ನವರ ಒಂದು ಎಸೆತ ಅಲ್ಲಿ ನೋಡಬಹುದು, ಮತ್ತೊಂದು ಉತ್ತಮವಾದ ಎಸೆತ ಅಂತ ಹೇಳ್ಬೋದು. ಇಲ್ಲ ಉತ್ತಮವಾದ ಎಸೆತ ಆಗಲಿಲ್ಲ, ಇದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಇವತ್ತು ಬಿಡುವುದಿಲ್ಲ ಎಂಬ ಆಟದಲ್ಲಿ ಸಿರಾಜ್ನವರು ಕೂಡ ನೋಡ್ಬೋದು. ಸಿರಾಜ್ನವರು ಈಗ ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ ಇಲ್ಲಿ ಮೀನು ಹಿಡ್ಲಿಕ್ಕೆ. ಈ ಹಾರಿಪ್ನವರು ಕೂಡ ಏನಾದರೂ ಸಿಗಬಹುದು ನೋಡಬಹುದು, ಯಾಕಂದ್ರೆ 2 ಗಾಲ ಬಿಸಾಡ್ತಾರೆ. ಈಗ 3ನೇ ಒಂದು ಗಾಲಕ್ಕೆ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ನಮ್ಮ ಸಿರಾಜ್ನವರು. ಈಗ 3 ಮಂದಿ ಕೂಡ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇಬ್ಬರು ವೈಟ್ ಮಾಡ್ತಾ ಇದ್ದಾರೆ, ಸಿಗಬಹುದಂಗ. ಇಲ್ಲಾಂದ್ರೆ ಐಟಮ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ ಐಟಮ್ಸ್ ಇದೆ, ಇಲ್ಲಿ ಕೂಡ ಐಟಮ್ಸ್ ಇದೆ, ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಸಿಗಬಹುದು ಎಂಬ ಉತ್ಸಾಹದಲ್ಲಿ ಇದ್ದಾರೆ, ನೋಡಬಹುದು ಹೇಳಂತ. ಯಾಕಂದ್ರೆ ಸುಂದರವಾದ ಈ ಒಂದು ವಾತಾವರಣ ಅಂತ ಹೇಳ್ಬೋದು, ಯಾಕಂದ್ರೆ ಈಗ ಒಂದು ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ ನೇಚರ್ ಕೂಡ. ಪ್ಲೇಸ್ ಅಲ್ಲಿ ಮೀನಿನ ರಾಶಿ ಇರುವಂತ ಒಂದು ಜಾಗ ಅಂತ ಹೇಳ್ಬೋದು. ನಮ್ಮ ಸರ್ಲುಬಾಯಿ ಅವರು ಹೇಳ್ತಾ ಇದ್ರು ಮೀನಿನ ರಾಶಿ ಇದೆ ಅಂತ. ಆದರೆ ಈಗ ನಮ್ಮ ಸಿರಾಜ್ನವರು ಇಲ್ಲಿದ್ದಾರೆ, ಮತ್ತೆ ನಮ್ಮ ಗೈಸ್ ಅಲ್ಲಿದ್ದಾರೆ. ಈಗ 3 ಮಂದಿ ಗಾಲವನ್ನು ಹಾಕ್ತಾ ಇದ್ದಾರೆ. ಈಗ 4ನೇದಾಗಿ ಗುಲ್ಜಾರ್ ಬಾಯ್ ಅವರು ರೆಡಿ ಆಗ್ತಾ ಇದ್ದಾರೆ, ಐಟಮ್ ಎಲ್ಲ ತೆಗಿತಾ ಇದ್ದಾರೆ. ಈಗ ನೋಡ್ಬೋದು ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಮೀನುಗಳು ಇರುವಂತ ಒಂದು ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ರೆಡಿ ಆಗ್ತಾ ಇದೆ, ಬಾಟಲ್ ಮೂಲಕ ಇಡುವಂತ ಪ್ರಯತ್ನ. ನಮ್ಮ ಇಲಿಯಾಸ್ ಬಾಯ್ ಮತ್ತೆ ಗುಲ್ಜಾರ್ ಬಾಯ್ ಅವರು ಈ ಬಾಟಲ್ ಮೂಲಕ ರೆಡಿ ಮಾಡ್ತಾ ಇದ್ದಾರೆ. ಅದೆಲ್ಲ ಉಸ್ತುವಾರಿ ಗುಲ್ಜಾರ್ ಬಾಯ್ ಅವರಿಗೆ. ಏನೂ ಆಗಲಿ ಒಂದು ಸಿಗಬೇಕು ಎಂಬ ಒಂದು ಆಟದಲ್ಲಿ ನಮ್ಮ ತಂಡ. ಇಲ್ಲಿ ಇಲಿಯಾಸ್ ಬಾಯ್ ಅವರು ಇಲ್ಲಿ ಹಿಡಿಯೋದಾದ್ರೆ ಅಲ್ಲಿ ನೋಡ್ಬೋದು ಗುಲ್ಜಾರ್ ಬಾಯ್ ಮತ್ತೆ ಆರಿಫ್ ಬಾಯ್ ಮತ್ತೆ ಅನಿ ಬಾಯ್ ಅವರಲ್ಲಿ. ಮಲೆ 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 ಎಲ್ಲಿ ಮಲೆದಲ್ಲಿ ಎಲ್ಲ. ಈಗ ಆರಿಫ್ ಬಾಯ್ ಅವರು ತುಂಬಾ ಹಠದಲ್ಲಿದ್ದಾರೆ. ಇಲಿಯಾಸ್ ಅವರು ಕೂಡ ಸ್ವಲ್ಪ ನಿರಾಸೆ ಆಗ್ತಾ ಇದ್ದಾರೆ, ಯಾಕಂದ್ರೆ ಇಲ್ಲಿ ಮಲೆಯ ಒಂದು ಅಬ್ಬರ ಜಾಸ್ತಿ ಆಗ್ತದೆ. ಮಳೆ ಅಬ್ಬರ ಜಾಸ್ತಿ ಆಗ್ತದೆ. ಆದ್ರೆ ಇಲ್ಲಿ ನೋಡಬಹುದು, ಯಾಕಂದ್ರೆ ಇಲ್ಲಿ ಮಲೆಯ ಒಂದು ಅಬ್ಬರ ಇಲ್ಲಿ ನೋಡ್ಬೋದು. 1 ಗಂಟೆಯ ಕಾಲ ಒಂದು ಗಾಲವನ್ನು ಹಾಕಿದ್ರು
ಆದರೆ ಇವತ್ತು ಕೂಡ ನಮಗೆ ನಿರಾಸೆ ಮಾಡ್ತಾ ಇದೆ. ಯಾಕಂದರೆ ಮೀನು ನಮಗೆ ಮೋಸ ಮಾಡಿದೆ. ಮೀನು ಸಿಗಲಿಲ್ಲ. ಆದರೆ ಮುಂದಿನ ಪ್ರಯತ್ನ ಮತ್ತೊಮ್ಮೆ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಮೀನಿನ ನಿರಾಸೆಯೊಂದಿಗೆ ಮತ್ತೆ ಹೋಗ್ತಾ ಇದ್ದೇವೆ. ಯಾಕಂದರೆ ಈ ಮಳೆಯ ಒಂದು ಹಬ್ಬರಕ್ಕೆ, ಯಾಕಂದರೆ ಮೀನು ಸಿಗ್ತಾ ಇಲ್ಲ. ನಮ್ಮ ಇಲಿಯಾಸ್ ಮತ್ತು ಆರಿಫ್ ಭಾಯ್ ಅವರು ಕೂಡ ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ನಿರಾಸವಾಗಿದೆ, ಬೇಸರವಾಗಿದೆ. ಯಾಕಂದರೆ ಮತ್ತೊಮ್ಮೆ ಕಡಲಿಗೆ ಹೋಗಿ ಮೀನಿಡುವ ಅಂತ ಹೇಳಿ ಈಗ ಮತ್ತೊಮ್ಮೆ ಪ್ರಯತ್ನ ಮತ್ತೊಮ್ಮೆ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಮಣ್ಣೆ ಎತ್ತ ನಮ್ಮ ಸಿರಾಜ್ ಭಾಯ್ ಅವರು ಕೂಡ ತುಂಬ ಉತ್ಸಾಹದಲ್ಲಿ ಬಂದಿದ್ದರು. ಈಗ ಮತ್ತೆ ನಿರಾಶವಾಗ್ತಾ ಇದ್ದಾರೆ. ಈಗ ಅಲ್ಲಿ ಕೂಡ ಗುಲ್ಜಾರ್ ಮತ್ತು ಹನೀಫ್ ಭಾಯ್ ಅವರು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ತುಂಬ ಬೇಸರವಾಗ್ತಾ ಇದ್ದಾರೆ. ಯಾಕಂದರೆ ನಾವು ಇವತ್ತು ಆಗಲಿಲ್ಲ ಮಳೆಯಿಂದಾಗಿ. ಯಾಕೆಂದರೆ ಮತ್ತೊಮ್ಮೆ ನಾವು ಫೈಲೂರ್ ಆಗಿದ್ದೇವೆ. ಮತ್ತೊಮ್ಮೆ ನಾವು ಕಡಲಿಗೆ ಹೋಗಿ ಮೀನು ಹಿಡಿಯುವ ಅಂತೇಳಿ ಹನೀಫ್ ಅವರು ಭರವಸೆ ಬರ್ತಾ ಇದ್ದಾರೆ. ಗುಲ್ಜಾರ್ ಭಾಯ್ ಅವರು ಕೂಡ ಕಡಲಿಗೆ ಹೋಗಿ ಮೀನನ್ನು ಹಿಡಿಬೇಕು ಎಂಬ ಆಟದಲ್ಲಿ. ಈಗ ಮತ್ತೊಮ್ಮೆ ಇಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುವ. ಇದೇ ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.